ಎಲ್ಲರಿಗೂ ನಮಸ್ಕಾರ. ನಾನು ತುಮಕೂರು ವಿಶ್ವವಿದ್ಯಾಲಯದ BA 2ನೇ ಸೆಮಿಸ್ಟರ್ ಇತಿಹಾಸ ಪತ್ರಿಕೆ ಮಧ್ಯಕಾಲೀನ ಭಾರತದ ಇತಿಹಾಸ ಪತ್ರಿಕೆಯ ಅಧ್ಯಾಯ 2 ದಿ ಖಿಲ್ಜೀಸ್ ಆ್ಯಂಡ್ ದಿ ತುಘಲಕ್ಸ್. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮೊಹಮ್ಮದ್ ಬಿನ್ ತುಘಲಕ್ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್, ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಕೀಯ ಪ್ರಯೋಗಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾನೀಗಾಗಲೇ ಮೊಹಮ್ಮದ್ ಬಿನ್ ತುಘಲಕ್ಕನ ಹರ್ಲಿ ಲೈಫ್, ಅವನು ಹೇಗೆ ಅಧಿಕಾರಾರೋಹಣವನ್ನು ಮಾಡ್ದ ಮತ್ತು ಅವನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅವನ ಒಂದು ರಾಜಕೀಯ ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಕೀಯ ಪ್ರಯೋಗಗಳಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಟ್ರಾನ್ಸ್ಫರ್ ಆಫ್ ಹಿಸ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ. ಅಂದರೆ ಅವನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡುವಂಥದ್ದು ಅವನ ಮೊದಲ ಒಂದು ರಾಜಕೀಯ ಪ್ರಯೋಗ ಅಂತೇಳಿ ನಾವು ಪರಿಗಣಿಸಬಹುದು. ಸೊ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವ ಸಲುವಾಗಿ ಅದಕ್ಕೆ ಹೊಸ ನೇಮನ್ನು ಕೊಡ್ತಾನೆ. ದೌಲತಾಬಾದ್ ಅನ್ನುವಂತಹ ಹೆಸರನ್ನು ಆತ ನೀಡ್ತಾನೆ. ಇತಿಹಾಸಕಾರರು ಇದನ್ನು ಇಟ್ ವಾಸ್ ಒನ್ ಆಫ್ ಹಿಸ್ ವರ್ಸ್ಟ್ ಡಿಸಿಷನ್ಸ್ ಅಂಥೇಳಿ ಕನ್ಸಿಡರ್ ಮಾಡಿದ್ದಾರೆ. ಅತ್ಯಂತ ಒಂದು ಕೆಟ್ಟ ನಿರ್ಧಾರ ಆಗಿತ್ತು ಅವನು ರಾಜಧಾನಿಯ ವರ್ಗಾವಣೆ ಅಂತೇಳಿ. ಬಟ್ ಅದೇನಾದರೂ ಆಗಿರಲಿ, ಹೇಗೆ ರಾಜಧಾನಿಯ ವರ್ಗಾವಣೆ ಹೇಗೆ ಮಾಡ್ದ, ಅದಕ್ಕೆ ಕಾರಣಗಳೇನು, ಮೇನ್ ಕಾಸಸ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್, ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡೋದಕ್ಕೆ ಯಾವ್ಯಾವ ಕಾರಣಗಳನ್ನು ಆತ ನೀಡ್ತಾ ಹೋಗ್ತಾನೆ ಅಥವಾ ಯಾವ್ಯಾವ ಕಾರಣಗಳನ್ನು ಇತಿಹಾಸಕಾರರು ಒಂದು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನು ನೋಡಿದರೆ, ಫಸ್ಟ್ ಒನ್ ಈಸ್ ದೌಲತಾಬಾದ್ ಹ್ಯಾಡ್ ಎ ಸೆಂಟ್ರಲ್ ಸಿಚುಯೇಷನ್ ಆ್ಯಂಡ್ ವಾಸ್ ನಿಯರ್ಲಿ ಈಕ್ವಿಡಿಸ್ಟೆನ್ಸ್ ಫ್ರಮ್ ಡೆಲ್ಲಿ ಅಂತೇಳಿದ್ರೆ ಅವನ ಒಂದು ಇಡೀ ಸಾಮ್ರಾಜ್ಯ ಏನಿತ್ತು, ತುಘಲಕ್ ಸಾಮ್ರಾಜ್ಯ, ದೆಹಲಿ ಸಾಮ್ರಾಜ್ಯದ ಮಧ್ಯ ಭಾಗದಲ್ಲಿ ಈ ಒಂದು ದೌಲತಾಬಾದ್ ಇತ್ತು. ದೆಹಲಿಯಿಂದ ದೌಲತಾಬಾದ್ಗೆ ಸುಮಾರು 700 ಮೈಲಿಗಳ ಅಂತರ ಇತ್ತು. ದೆಹಲಿಗೆ ಕಂಪೇರ್ ಮಾಡಿದ್ರೆ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿದ್ದದ್ದು ದೌಲತಾಬಾದ್. ಹಾಗಾಗಿ ದೌಲತಾಬಾದ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ರೆ ಸೆಂಟ್ರಲ್ ಪ್ಲೇಸಿಂದ ಇಡೀ ಸಾಮ್ರಾಜ್ಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬಹುದು, ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಅವನ ಒಂದು ವರ್ಗಾವಣೆಯ ಉದ್ದೇಶ ಆಗಿತ್ತು. ಮತ್ತೊಂದು ಪ್ರಮುಖವಾದಂತಹ ಕಾರಣ, ರಾಜಧಾನಿಯ ವರ್ಗಾವಣೆಯ ಕಾರಣಗಳಲ್ಲಿ ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ಒಂದು ಬೆಟರ್ ಕಂಡೀಷನಲ್ಲಿ, ಬೆಟರ್ ಪೊಸಿಷನಲ್ಲಿ, ಒಂದು ಬೆಟರ್ ಪ್ಲೇಸಲ್ಲಿ ಇದ್ದಂಥದ್ದು ಅಂತ ಹೇಳಿದ್ರೆ ದೌಲತಾಬಾದ್. ಸೊ ಹಾಗಾಗಿ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಮತ್ತೊಂದು ಪ್ರಮುಖವಾದಂತಹ ಕಾರಣ ಏನಪ್ಪ ಅಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಸೇಫ್ ಫ್ರಮ್ ಮಂಗೋಲಿಯನ್ ಇನ್ವೇಷನ್ಸ್. ಮಂಗೋಲರ ದಾಳಿಯಿಂದ ರಾಜಧಾನಿಯ ರಕ್ಷಣೆ ಅವನ ರಾಜಧಾನಿಯ ವರ್ಗಾವಣೆಯ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ದೆಹಲಿ ಮೇಲೆ ಮಂಗೋಲರು ಪದೇ ಪದೇ ದಾಳಿ ಮಾಡಿ ಸಾಕಷ್ಟು ನಷ್ಟವನ್ನು ಸುಲ್ತಾನನಿಗೆ ಉಂಟು ಮಾಡಿದರು. ಮಂಗೋಲರ ದಾಳಿ ಮಾಡಿದಾಗ ದೇವಗಿರಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ದೌಲತಾಬಾದ್ಗೆ ಕಂಪೇರ್ ಮಾಡಿದ್ರೆ ಮೊದಲು ದಾಳಿಗೆ ಒಳಗಾಗ್ತಾ ಇದ್ದದ್ದು ದೆಹಲಿ. ರಾಜಧಾನಿಯನ್ನು ಮಂಗೋಲರ ದಾಳಿಯಿಂದ ರಕ್ಷಿಸುವುದು ಅವನ ರಾಜಧಾನಿ ವರ್ಗಾವಣೆಯ ಮತ್ತೊಂದು ಪ್ರಮುಖ ಉದ್ದೇಶ ಆಗಿತ್ತು. ಇನ್ನೊಂದು ಪ್ರಮುಖವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಾಜಧಾನಿಯ ವರ್ಗಾವಣೆಯಿಂದ, ಅಂದರೆ ದೌಲತಾಬಾದ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡೋದ್ರಿಂದ ತನ್ನ ಸಾಮ್ರಾಜ್ಯದ ಎಲ್ಲ ಭಾಗಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು, ಎಸ್ಪೆಷಲಿ ಸದರ್ನ್ ಇಂಡಿಯಾ. ದೆಹಲಿಯಿಂದ ಸೌತ್ ಇಂಡಿಯಾದ ಅವನ ಒಂದು ಆಡಳಿತ ಪ್ರದೇಶಗಳು ತುಂಬ ಡಿಸ್ಟೆನ್ಸಲ್ಲಿತ್ತು. ಆಗ ಏನಾಗ್ತಾ ಇತ್ತು, ಸೌತಲ್ಲಿ ಇದ್ದಂತಹ ಅವನ ಆಡಳಿತ ಪ್ರದೇಶಗಳಲ್ಲಿ ಪದೇ ಪದೇ ಅವನ ಅಧಿಕಾರಿಗಳು ದಂಗೆ ಹೇಳ್ತಾ ಇದ್ರು. ಆ ಸೌತ್ ಇಂಡಿಯಾದ ದಂಗೆಗಳನ್ನು ನಿಯಂತ್ರಣ ಮಾಡಬೇಕು ಅಂದರೆ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾಯಿಸುವ ಅನಿವಾರ್ಯತೆ ಇತ್ತು. ದೌಲತಾಬಾದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರೆ ಆತ ದಂಗೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು ಅನ್ನುವಂಥದ್ದು ಅವನ ಇನ್ನೊಂದು ಪ್ರಮುಖವಾದಂತಹ ಕಾರಣ ಆಗಿದೆ.
ಈ 4 ಕಾರಣಗಳ ಜೊತೆಗೆ ಇನ್ನೂ ಕೆಲವೊಂದು ಕಾರಣಗಳನ್ನು ಇತಿಹಾಸಕಾರರು ನೋಟ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತ ಹೆಚ್ಚು ಶ್ರೀಮಂತ ಆಗಿತ್ತು. ಹಾಗಾಗಿ ದಖ್ಖನ್ನಿನ ಸಂಪತ್ತು ಅವನನ್ನು ರಾಜಧಾನಿಯ ವರ್ಗಾವಣೆಗೆ ಪ್ರೇರೇಪಣೆ ಮಾಡ್ತು ಅನ್ನುವಂಥದ್ದು. ಮತ್ತೊಂದು ಪ್ರಮುಖವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ದೆಹಲಿಯ ಜನರು, ಅದರಲ್ಲಿ ಎಸ್ಪೆಷಲಿ ಇಬನ್ ಬಟೂಟಾ ಕೊರಡುವಂತಹ ಕಾರಣ, ದೆಹಲಿಯ ನಾಗರಿಕರು ಅವನಿಗೆ ಆಗಿಂದಾಗ್ಗೆ ಅನಾಮಧೇಯ ಪತ್ರಗಳನ್ನು ಬರೀತಾ ಇದ್ರು. ಆ ಅನಾಮಧೇಯ ಪತ್ರಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಅವನನ್ನು ಬೈದು, ಅಂದರೆ ಅವಾಚ್ಯ ಶಬ್ದಗಳನ್ನು ಬಳಸಿ ಆ ಪತ್ರಗಳನ್ನು ಬರೀತಾ ಇದ್ರು. ಅವ್ರು ಬರಿತಾ ಇದ್ದಂಥ ಪತ್ರಗಳಿಂದ ಮುಕ್ತನಾಗಲು ಮತ್ತು ಆ ಜನರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಅವನು ರಾಜಧಾನಿಯನ್ನು ವರ್ಗಾವಣೆ ಮಾಡ್ದ ಅನ್ನುವಂಥದ್ದನ್ನು ಮತ್ತೊಂದು ಕಾರಣವನ್ನು ನೀಡ್ತಾರೆ. ಹಾಗೆಯೇ ಉತ್ತರ ಭಾರತಕ್ಕೆ ಸೀಮಿತ ಆಗಿದ್ದಂಥ ಇಸ್ಲಾಂ ಧರ್ಮವನ್ನು ದಕ್ಷಿಣ ಭಾರತಕ್ಕೂ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಸಹ ಅವನ ರಾಜಧಾನಿ ವರ್ಗಾವಣೆಯ ಇನ್ನೊಂದು ಕಾರಣ ಅನ್ನುವಂಥದ್ದನ್ನು ಇತಿಹಾಸಕಾರರು ಮೆನ್ಷನ್ ಮಾಡ್ತಾರೆ. ಮತ್ತು ರಜಪೂತರಿಂದ ದೆಹಲಿಯನ್ನು ಸಂರಕ್ಷಣೆ ಮಾಡಬೇಕು, ಅಂದರೆ ರಾಜಧಾನಿಯನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಸಹ ಆತ ರಾಜಧಾನಿಯ ವರ್ಗಾವಣೆಗೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತೇಳಿ. ಒಟ್ಟಾರೆ ಕಾರಣಗಳು ಏನಾದರೂ ಆಗಿರಲಿ, ಇವು ರಾಜಧಾನಿಯನ್ನು ಆತ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡುವಂಥ ನಿರ್ಧಾರವನ್ನು 1327ರಲ್ಲಿ ಆತ ಪ್ರಕಟ ಮಾಡ್ತಾನೆ. ನೋಡಿ, ದೆಹಲಿಯಿಂದ ದೇವಗಿರಿಗೆ ಸುಮಾರು 700 ಮೈಲಿಗಳ ಅಂತರ ಇದ್ದದ್ದನ್ನು ನಾವು ಈ ನಕ್ಷೆಯಲ್ಲಿ ಕಾಣಬಹುದು. ಇನ್ನು ರಾಜಧಾನಿ ವರ್ಗಾವಣೆ ಮಾಡಬೇಕು ಅಂತ ಆತ ಡಿಸೈಡ್ ಮಾಡಿದ್ಮೇಲೆ ಏನು ಸ್ಟೆಪ್ಸನ್ನು ತೆಗೆದುಕೊಂಡ, ಯಾವ ಕ್ರಮಗಳನ್ನು ಕೈಗೊಂಡ ಆತ ಕ್ಯಾಪಿಟಲನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಒನ್ ಈಸ್ ಎ ಬ್ರಾಡ್ ರೋಡ್ ವಾಸ್ ಕನ್ಸ್ಟ್ರಕ್ಟೆಡ್ ಫಾರ್ ದೇರ್ ಕನ್ವೀನಿಯನ್ಸ್. ದೆಹಲಿಯಿಂದ ದೇವಗಿರಿಗೆ ಪ್ರಯಾಣ ಮಾಡೋದಕ್ಕೆ ವಿಶಾಲವಾದ ರಸ್ತೆಗಳನ್ನು ನಿರ್ಮಾಣ ಮಾಡ್ದ. ರಸ್ತೆಗಳ ಎರಡೂ ಬದಿಗಳಲ್ಲಿ ಆತ ಸಾಲು ಮರಗಳನ್ನು ನಿರ್ಮಾಣ ಮಾಡ್ದ, ನೆರಳಿಗೋಸ್ಕರ. ವಿಶ್ರಾಂತಿ, ಅಲ್ಲಿಂದಲೇ ಪ್ರಯಾಣ ಮಾಡಬೇಕಾದ್ರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಆತ ನೆರಳು ಕೊಡುವಂತಹ ಮರಗಳನ್ನು ನಿರ್ಮಾಣ ಮಾಡ್ದ. ಆಮೇಲೆ ಪೋಸ್ಟಲ್ ಸರ್ವೀಸನ್ನು ಆರಂಭ ಮಾಡ್ದ. ದೆಹಲಿ ಮತ್ತು ದೇವಗಿರಿಯ ನಡುವೆ ಆತ ಈ ಪೋಸ್ಟಲ್ ಸರ್ವೀಸನ್ನು, ಅಂದರೆ ಅಂಚೆ ವ್ಯವಸ್ಥೆಯನ್ನು ಆರಂಭ ಮಾಡ್ದ. ಮತ್ತು ರೆಸ್ಟಿಂಗ್ ಪ್ಲೇಸಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್, ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣಿಕರು ಅಲ್ಲಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ದ. ಮತ್ತು ಆತ ಆಹಾರ ಸೌಲಭ್ಯವನ್ನು ಒದಗಿಸೋದಕ್ಕೆ ಅಲ್ಲಲ್ಲಿ ಅನ್ನಛತ್ರಗಳನ್ನು ಸ್ಥಾಪನೆ ಮಾಡ್ದ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ದ. ಇವೆಲ್ಲವನ್ನು ಮಾಡಲಿಕ್ಕೆ ಆತ ಅಪಾರವಾದಂಥ ಹಣವನ್ನು ತನ್ನ ಖಜಾನೆಯಿಂದ ಖರ್ಚು ಮಾಡ್ದ. ಈ ಎಲ್ಲ ಒಂದು ನಿರ್ಮಾಣಗಳನ್ನು ಮಾಡಿದ ಮೇಲೆ, ಅಂದರೆ ಪ್ರಯಾಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ಮೇಲೆ ಅವನು ಒಂದು ಆರ್ಡರನ್ನು ಹೊರಡಿಸ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ದೆಹಲಿಯ ನಾಗರಿಕರೆಲ್ಲ ದೌಲತಾಬಾದ್ಗೆ ಪ್ರಯಾಣವನ್ನು ಮಾಡಬೇಕು ವಿತ್ ದೇರ್ ಬಿಲಾಂಗಿಂಗ್ಸ್. ನಿಮ್ಮ ಸರಕು ಸರಂಜಾಮುಗಳೊಂದಿಗೆ ದೆಹಲಿಯ ನಾಗರಿಕರೆಲ್ಲ ದೌಲತಾಬಾದ್ಗೆ ಪ್ರಯಾಣ ಮಾಡಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸ್ತಾನೆ. ಭರಣಿ ಒಂದು ಕಡೆ ಹೇಳ್ತಾನೆ, ಅವನ ಆದೇಶವನ್ನು ಕುರಿತು ಅವನ ಸಮಕಾಲೀನ ಇತಿಹಾಸಕಾರ ಭರಣಿ ಒಂದು ಕಡೆ ಹೇಳ್ತಾನೆ, ವಿತೌಟ್ ಕನ್ಸಲ್ಟೇಷನ್ ಆರ್ ವೈಟಿಂಗ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಈ ಡಿಸೈಡೆಡ್ ಟು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. ಸೊ ಇಲ್ಲಿ ಅವನು ಯಾವುದೇ ಒಂದು ನಿರ್ಧಾರಗಳನ್ನು, ಎಸ್ಪೆಷಲಿ ರಾಜಧಾನಿಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ, ಆದೇಶಗಳನ್ನು ಹೊರಡಿಸಬೇಕಾದ್ರೆ ಯಾರ ಸಲಹೆ ಸೂಚನೆಗಳನ್ನು ಸಹ ಕೋರಲಿಲ್ಲ. ಅವನು ಓನಾಗಿ ಡಿಸೈಡ್ ಮಾಡ್ತಾನೆ ಈ ಒಂದು ರಾಜಧಾನಿಯ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಂತೇಳಿ. ರಾಜಧಾನಿ ದೆಹಲಿಗೆ ಹೊಂದಿಕೊಂಡಂಥ ಸಣ್ಣ ಪುಟ್ಟ ಹಳ್ಳಿಗಳು ಎಲ್ಲರನ್ನೂ ಸಹ ಆತ ದೌಲತಾಬಾದ್ಗೆ ಹೊರಡಿಸ್ತಾನೆ. ಒಂದು ಕಡೆ ಒಂದು ಸಣ್ಣ ಭರಣಿನೇ ಹೇಳ್ತಾನೆ, ಒಂದು ನಾಯಿ ಬೆಕ್ಕನ್ನೂ ಸಹ ಬಿಡಲಿಲ್ಲ, ಎಲ್ಲವನ್ನೂ ಅವನು ದೌಲತಾಬಾದ್ಗೆ ಬರುವಂತೆ ಆದೇಶವನ್ನು ಮಾಡ್ತಾನೆ. ಹಾಗೆ ಮುಂದುವರೆದು ಇಬನ್ ಬಟೂಟಾ ಒಂದು ಕಡೆ ಹೇಳ್ತಾನೆ, ಏನಪ್ಪ ಅಂತ ಹೇಳಿದ್ರೆ, ಆತ ಎಲ್ಲ ಜನರನ್ನು ಹೊರಡಿಸಿದ ಮೇಲೆ, ದೆಹಲಿಯಿಂದ ದೌಲತಾಬಾದ್ಗೆ ಎಲ್ಲರೂ ತಮ್ಮ ಸರಕು ಸರಂಜಾಮುಗಳೊಂದಿಗೆ ಹೊರಡಬೇಕು ಅಂತೇಳಿ ಜನರನ್ನೆಲ್ಲ
ಹೊರಡಿಸಿದ ಮೇಲೆ ಅವನೇನು ಮಾಡಿದ್ನಂತೆ, ಒಂದು ನೈಟು ತನ್ನ ಅರಮನೆಯ ಮೇಲ್ಛಾವಣಿಗೆ ಹೋಗಿ ಕುಳಿತುಕೊಂಡು ಇಡೀ ಒಂದು ನಗರವನ್ನು ಒಮ್ಮೆ ಆತ ನೋಡಿದ್ನಂತೆ. ಎಲ್ಲಾದರೂ ಲೈಟು ಯಾರ್ದು ಮನೆಯಲ್ಲಾರು ದೀಪ ಹುರಿಯುವಂತಹ ಬೆಳಕು, ಹೊಗೆ ಬರುವಂತಹದ್ದು ಕಾಣಿಸ್ತಿದೆಯಾ ಅಂತೇಳಿ. ಏಕೆಂದರೆ ದೀಪ ಯಾವುದೋ ಒಂದು ಸಣ್ಣ ಮನೆಯಲ್ಲಿ ದೀಪ ಹುರಿತಾ ಇದೆ, ಆ ಮನೆಯಿಂದ ಹೊಗೆ ಬರ್ತಾ ಇದೆ ಅಂದರೆ ಅಲ್ಲಿ ಯಾರೋ ವಾಸ ಮಾಡ್ತಿದ್ದಾರೆ ಅನ್ನೋದನ್ನು, ಅಂದರೆ ಎಲ್ಲ ಜನರು ಹೊರಟಿದ್ದಾರಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಈ ಸುಲ್ತಾನ ಈ ರೀತಿ ಮಾಡ್ದ. ಯಾವುದೇ ಬೆಳಕು ಹೊಗೆ ಕಾಣದಿದ್ದಾಗ ಅವನ ಮನಸ್ಸು ತೃಪ್ತಗೊಳ್ತು ಅಂತೇಳಿ ಇಬನ್ ಬಟೂಟ ತನ್ನ ಪ್ರವಾಸಿ ಕಥನದಲ್ಲಿ ಆತ ಬರಿತಾ ಹೋಗ್ತಾನೆ. ಸೊ ಹೀಗೆ ಆತ ಈ ಒಂದು ರಾಜಧಾನಿಯ ವರ್ಗಾವಣೆಯ ಕ್ರಮವನ್ನು ಇಷ್ಟು ಕಟ್ಟುನಿಟ್ಟಾಗಿ ಕೈಗೊಳ್ತಾನೆ. ಇದೊಂದು ರೀತಿಯಲ್ಲಿ ಫೂಲಿಶ್ ಎಕ್ಸ್ಪೆರಿಮೆಂಟ್ ಆಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಒಬ್ಬ ಜನರೂ ಸಹ ಬಿಡದಂಗೆ, ಒಂದು ಸಣ್ಣ ನಾಯಿ ಬೆಕ್ಕನ್ನೂ ಸಹ ಬಿಡದಂತೆ ಆತ ಬರಬೇಕು ಅನ್ನುವಂತಹ ಡಿಸಿಷನನ್ನು ಕೈಗೊಂಡದ್ದು. ಎಷ್ಟು ಅವನ ಒಂದು ಫೂಲಿಶ್ ಆಗಿತ್ತು ಆ ಡಿಸಿಷನ್ನು ಅಂತ ಹೇಳಿದ್ರೆ, ಇಡೀ ದೆಹಲಿ ನಿರ್ಜನವಾಗಿತ್ತಂತೆ. ಸುಮಾರು 170 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತಹ ರಾಜಧಾನಿ ದೆಹಲಿ ಅತ್ಯಂತ ವೈಭವಯುತವಾಗಿ ಬೆಳೆದು ನಿಂತಹ, ಆಗಿನ ಖಲೀಫನ ಸಾಮ್ರಾಜ್ಯವಾದಂಥ ಕೈರೋ, ಬಾಗ್ದಾದ್ ನಗರಗಳನ್ನೇ ನಾಚಿಸುವಷ್ಟು ಶ್ರೀಮಂತಿಕೆಯಿಂದ ವೈಭವದಿಂದ ಬೆಳೆದಿದ್ದಂತಹ ನಗರ ದೆಹಲಿ. ರಾಜಧಾನಿ ವರ್ಗಾವಣೆಯ ನಂತರ ಆ ದೆಹಲಿ ತನ್ನ ಎಲ್ಲ ವೈಭವವನ್ನು ಕಳ್ಕೊಂಡು ಅದೊಂದು ನಿರ್ಜನ ಪ್ರದೇಶದಂತೆ, ಅದೊಂದು ಸ್ಮಶಾನದಂತೆ ನೋಡೋದಕ್ಕೆ ಕಾಣ್ತಾ ಇತ್ತು. ಲೇನ್ ಪೂಲ್ ಹೇಳ್ತಾರೆ, ದೆಹಲಿ ನೋಡಲು ಸ್ಮಶಾನದಂತಿತ್ತು ಅಂತೇಳಿ. ಹಾಗೆ ಭರಣಿ ಸಹ ಒಂದು ಮಾತನ್ನು ಹೇಳ್ತಾನೆ, ಏನಪ್ಪ ಅಂದರೆ, ದೆಹಲಿ ತನ್ನ ವೈಭವವನ್ನು ಎಷ್ಟರ ಮಟ್ಟಿಗೆ ಕಳೆದುಕೊಂಡಿತೆಂದರೆ, ಅಲ್ಲಿ ಒಂದು ನರಪಿಳ್ಳೆಯಾಗಲಿ, ನಾಯಿ ಬೆಕ್ಕಿನ ಮರಿಯಾಗಲಿ ಇರಲಿಲ್ಲ, ಇರಲೂ ಬಿಡಲಿಲ್ಲ ಸುಲ್ತಾನ ಅಂತ ಹೇಳ್ತಾನೆ. ಹಾಗೆಯೇ ಇಬನ್ ಬಟೂಟ 1334ರಲ್ಲಿ ದೆಹಲಿಗೆ ಭೇಟಿ ನೀಡಿದಾಗ ಅವನು ಒಂದು ಮಾತನ್ನು ಹೇಳ್ತಾನೆ, ಏನಪ್ಪ ಅಂದರೆ, ದೆಹಲಿ ನೋಡೋದಕ್ಕೆ ಒಂದು ಮರಳುಗಾಡಿನಂತಿತ್ತು. ಅಲ್ಲಿ ನಾನು ಕಂಡಂಥ 2 ದೃಶ್ಯಗಳೆಂದರೆ, ಒಬ್ಬ ಕುರುಡ ಮತ್ತೊಬ್ಬ ಕುಂಟ. ಅವನನ್ನೂ ಸಹ ಬಲಾತ್ಕಾರದಿಂದ ದೇವಗಿರಿಗೆ ಎಳೆದೊಯ್ಯಲಾಯಿತು ಅಂಥೇಳಿ ಆತ ತನ್ನ ಪ್ರವಾಸಿ ಕಥನದಲ್ಲಿ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಕ್ರೂರತೆಯಿಂದ ಕೂಡಿತ್ತು ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಧಾನಿಯ ವರ್ಗಾವಣೆಯ ಒಂದು ಪ್ರಯೋಗ. ಬಟ್ ಅವನ ರಾಜಧಾನಿಯ ವರ್ಗಾವಣೆ ಬಹಳ ಬೇಗನೆ ಫೇಲ್ಯೂರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಒಬ್ಬನೇ ಒಬ್ಬ ವ್ಯಕ್ತಿಯೂ ಸಹ ಬಿಡದಂತೆ ಎಲ್ಲರೂ ದೇವಗಿರಿಗೆ ಬರಬೇಕು ಅಂತ ಹೇಳಿದಾಗ ಎಷ್ಟೋ ಜನರು ಮಾರ್ಗ ಮಧ್ಯದಲ್ಲಿಯೇ ಮರಣವನ್ನು ಹೊಂತಾರೆ. ಆಮೇಲೆ ತಾವು 100 ವರ್ಷಗಳಿಂದ ಹುಟ್ಟಿ ಬೆಳೆದಂತಹ ದೆಹಲಿಯನ್ನು ಬಿಡೋದಕ್ಕೆ ಆ ಜನರಿಗೆ ಮನಸ್ಸಿಲ್ಲ. ಆದರೆ ಸುಲ್ತಾನನ ಆಜ್ಞೆಯನ್ನು ಮೀರುವಂತಿರಲಿಲ್ಲ. ಹಾಗಾಗಿ ಇಷ್ಟವಿಲ್ಲದ ಮನಸ್ಸಿನಿಂದ, ನಿರಾಸೆ ದುಃಖಗಳಿಂದ ಜನರು ದೆಹಲಿಯನ್ನು ಬಿಟ್ಟು ದೇವಗಿರಿಗೆ ಬರ್ತಾರೆ. ದೆಹಲಿ ಈ ಕಡೆ ತನ್ನ ವೈಭವವನ್ನು ಕಳ್ಕೊಳ್ಳುತ್ತೆ. ಮಾರ್ಗ ಮಧ್ಯದಲ್ಲಿ ಬಹಳಷ್ಟು ಜನರು ಮರಣವನ್ನು ಹೊಂತಾರೆ. ಕೆಲವು ಜನರು ಮಾತ್ರ ಸುಮಾರು 700 ಮೈಲಿಗಳ ಅಂತರವಿದ್ದ ದೇವಗಿರಿಗೆ, ಅಂದರೆ ದೌಲತಾಬಾದ್ಗೆ ಬಂದು ತಲುಪ್ತಾರೆ. ಆದರೆ ದೌಲತಾಬಾದು ಏನು ರಾಜಧಾನಿಯಾಗಿ ವರ್ಗಾವಣೆ ಆಯಿತು ಅಂದ ತಕ್ಷಣ ಅದು ವೈಭವನ್ನೇನು ತಕ್ಷಣ ಪಡ್ಕೊಳ್ಳಲ್ಲ. ಈ ಕಡೆ ದೆಹಲಿ ಒಂದು ಕಡೆ ನಾಶ ಆಗಿರುತ್ತೆ, ಇನ್ನೊಂದು ಕಡೆ ದೌಲತಾಬಾದ್ ತನ್ನ ವೈಭವವನ್ನು ಸ್ಥಾಪಿಸುವಲ್ಲಿ ವಿಫಲವಾಗಿರುತ್ತೆ. ಸೊ ಹಾಗಾಗಿ ಅವನಿಗೆ 2 ವರ್ಷಗಳು ಕಳೆದ ನಂತರ ಸುಲ್ತಾನನಿಗೆ ಅರಿವಾಗುತ್ತೆ ತಾನು ಮಾಡಿದಂತಹ ತಪ್ಪೇನು ಅಂತೇಳಿ. ಅವನು ಕೇವಲ ದೆಹಲಿಯಿಂದ ದೇವಗಿರಿಗೆ ತನ್ನ ಆಡಳಿತ ವರ್ಗವನ್ನು, ವಿದ್ವಾಂಸರನ್ನು, ಇಂತಹ ಕೆಲವು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನು ಮಾತ್ರ ಆತ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದರೆ ಅವನ ರಾಜಧಾನಿಯ ವರ್ಗಾವಣೆ ಸಕ್ಸಸ್ ಆಗ್ತಾಯಿತ್ತು. ಆದರೆ ಆತ ಸಾಮಾನ್ಯ ಜನರಿಂದ ಒಳಗೊಂಡು ಎಲ್ಲರನ್ನೂ ಕರೆದೊಯ್ದದ್ದು,
ಅವನ ವರ್ಗಾವಣೆಯ ಯೋಜನೆ ಫೇಲ್ಯೂರ್ ಆಗೋದಕ್ಕೆ ಕಾರಣ ಆಯಿತು. ಒಂದು ಕಡೆ ವರ್ಗಾವಣೆ ಫೇಲ್ಯೂರ್ ಆಯಿತು, ಮತ್ತೊಂದು ಕಡೆ ಖಜಾನೆ ಖಾಲಿ ಆಯಿತು. ಮತ್ತೆ ಅವನು 2 ವರ್ಷಗಳ ನಂತರ ತಪ್ಪಿನ ಅರಿವಾದ ಮೇಲೆ ಮತ್ತೊಂದು ಮರುಆದೇಶವನ್ನು ಹೊರಡಿಸ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ದೆಹಲಿಯಿಂದ ದೇವಗಿರಿಗೆ ಬಂದಂಥ ಎಲ್ಲ ನಾಗರಿಕರು, ದೆಹಲಿಯ ನಾಗರಿಕರು ಪುನಃ ದೆಹಲಿಗೆ ಹಿಂತಿರುಗಬೇಕು ಅಂತೇಳಿ ಆಜ್ಞೆಯನ್ನು ಹೊರಡಿಸ್ತಾನೆ. ಈ ಆಜ್ಞೆಯನ್ನು ಕೇಳಿದ ಜನರಿಗೆ ಉಳಿದಿದ್ದಂಥ ಅರ್ಧ ಪ್ರಾಣ ಏನಿತ್ತು, ಆ ಅರ್ಧ ಪ್ರಾಣವೂ ಸಹ ಹೋದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೂ ಸಹ ಸುಲ್ತಾನನ ಆಜ್ಞೆಯನ್ನು ಅಪೋಸ್ ಮಾಡೋ ಹಾಗಿರಲಿಲ್ಲ. ಜನರು ಮನಸ್ಸಿಲ್ಲದ ಮನಸ್ಸಿನಿಂದ ಮತ್ತೆ ದೆಹಲಿಗೆ ಹಿಂತಿರುಗ್ತಾರೆ. ಆ ವೇಳೆಗಾಗಲೇ ಸುಮಾರು 3/4 ಜನಸಂಖ್ಯೆ ಈ ರಾಜಧಾನಿಯ ವರ್ಗಾವಣೆಯ ಈ ಕಥನದಲ್ಲಿ ಮರಣವನ್ನು ಹೊಂದಿರ್ತಾರೆ. ಒಟ್ಟಾರೆಯಾಗಿ ಅವನ ರಾಜಧಾನಿಯ ವರ್ಗಾವಣೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗುತ್ತೆ. ಇನ್ನು ಅವನ 2ನೆಯ ರಾಜಕೀಯ ಪ್ರಯೋಗ, ಹಿರಾಕ್ ಮತ್ತು ಖುರಾಸಾನನ್ನು ಗೆಲ್ಲುವಂತಹ ಒಂದು ಯೋಜನೆಯನ್ನು ರೂಪಿಸ್ತಾನೆ 1329ರಲ್ಲಿ. ಇಲ್ಲಿ ಅವನು ಒಬ್ಬ ಮಹತ್ವಾಕಾಂಕ್ಷೆಯುಳ್ಳಂತಹ ವ್ಯಕ್ತಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೆ. ಅವನ ಒಂದು ವಿಷನ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಯೂನಿವರ್ಸಲ್ ಕಾನ್ಕ್ವೆಸ್ಟ್, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನುವಂಥ ವಿಷನನ್ನು ಹೊಂದಿದ್ದಂಥ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿ. ಹೀಗಾಗಿ ಮಧ್ಯ ಏಷ್ಯಾದ ಖುರಾಸಾನ್ ಹಿರಾಕನ್ನು ಗೆಲ್ಲಬೇಕು ಅನ್ನುವಂತಹ ಯೋಜನೆಯನ್ನು ಆತ ರೂಪಿಸ್ತಾನೆ. ಆ ಯೋಜನೆಯ ಒಂದು ಸಕ್ಸಸ್ಫುಲ್ಗೆ ಆತ ಒಂದು ದೊಡ್ಡ ಆರ್ಮಿಯನ್ನು ನಿರ್ಮಾಣ ಮಾಡ್ತಾನೆ. ಅವನ ಸೈನ್ಯದಲ್ಲಿ ಸುಮಾರು 3,70,000 ಸೈನಿಕರಿರ್ತಾರೆ. ಅದಕ್ಕೊಂದು ಡಿಪಾರ್ಟ್ಮೆಂಟನ್ನು ಸ್ಥಾಪನೆ ಮಾಡ್ತಾನೆ. ಆ ಡಿಪಾರ್ಟ್ಮೆಂಟ್ಗೆ, ಒಂದು ಆರ್ಮಿಗೆ ಒಬ್ಬ ಮಂತ್ರಿಯನ್ನು, ದಿವಾನ್ ಇ ಅರೀಸ್ ಅನ್ನುವಂಥ ಮಂತ್ರಿಯನ್ನು ನೇಮಕ ಮಾಡ್ತಾನೆ. ಸೈನಿಕರಿಗೆ ತರಬೇತಿಯನ್ನು ಕೊಡ್ತಾನೆ, ವೆಪನ್ಸನ್ನು ಕೊಂಡ್ಕೊಳ್ತಾನೆ. ಮತ್ತು ಸೈನಿಕರಿಗೆ ಹೋಗೋದಕ್ಕೆ ನಿರಾಕರಿಸ್ತಾರೇನೋ ಅನ್ನೋ ಕಾರಣಕ್ಕಾಗಿ 1 ವರ್ಷದ ವೇತನವನ್ನು ಮುಂಗಡವಾಗಿ ಪೇ ಮಾಡ್ತಾನೆ. ಹೀಗೆ ಅವನು ಎಲ್ಲ ರೀತಿಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾನೆ. ಆದರೆ ಅವನು ಖುರಾಸಾನನ್ನು ಗೆಲ್ಲಬೇಕು ಅನ್ನುವಂಥ ಡಿಸಿಷನ್ಸನ್ನು ಯಾಕೆ ಕೈಗೊಂಡ ಅಂದಾಗ, ಆ ಭಾಗದಿಂದ ಬಂದಂಥವರು ನೀಡಿದಂಥ ಸಲಹೆ ಮತ್ತು ಆ ಖುರಾಸಾನ್ನಲ್ಲಿ ಇದ್ದಂಥ ಒಂದು ರಾಜಕೀಯ ಅಸ್ಥಿರತೆ, ಅಲ್ಲಿನ ಅಬು ಸಯ್ಯದ್ ಒಬ್ಬ ಅನ್ಪಾಪ್ಯುಲರ್ ರೂಲರ್ ಆಗಿರ್ತಾನೆ. ಹಾಗಾಗಿ ಸುಲಭವಾಗಿ ಖುರಾಸಾನನ್ನು ಗೆಲ್ಲಬಹುದು ಅನ್ನುವಂತಹ ಮೊಹಮ್ಮದ್ ಬಿನ್ ತುಘಲಕ್ಕನ ಯೋಚನೆ ಅವನು ಈ ಒಂದು ದಂಡಯಾತ್ರೆಯನ್ನು ಕೈಗೊಳ್ಳೋದಕ್ಕೆ, ಯೋಜನೆಯನ್ನು ರೂಪಿಸೋದಕ್ಕೆ ಕಾರಣ ಆಗುತ್ತೆ. ಆದರೆ ಸಾಕಷ್ಟು ಸಲಹೆಯನ್ನು ನೀಡ್ತಾರೆ ಅವರ ಆಸ್ಥಾನಿಕರು. ಮತ್ತು ಖುರಾಸಾನ್ ಬಹಳ ದೂರ, ದೆಹಲಿಯಿಂದ ಬಹಳ ದೂರದ ಅಂತರವನ್ನು ಹೊಂದಿರುವಂತಹ ಪ್ರದೇಶ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಮತ್ತು ಜಿಯೋಗ್ರಫಿಕಲ್ ಕಂಡೀಷನ್ ಡಿಫ್ರೆಂಟ್ ಆಗಿರುತ್ತೆ ಭಾರತಕ್ಕೂ ಮತ್ತು ಮಧ್ಯ ಏಷ್ಯಾ ನಡುವೆ. ಮತ್ತು ಮಾರ್ಗ ಮಧ್ಯದಲ್ಲಿ ಆರೋಗ್ಯ, ಆಹಾರದ ಸಮಸ್ಯೆಗಳು, ಸೊ ಹೀಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತಹ ಸಲಹೆಯನ್ನು ಆಸ್ಥಾನಿಕರು ನೀಡ್ತಾರೆ. ಆದರೆ ಇದ್ಯಾವುದನ್ನೂ ಸಹ ಪರಿಗಣನೆಗೆ ತೆಗೆದುಕೊಳ್ಳದಂತಹ ಮೊಹಮ್ಮದ್ ಬಿನ್ ತುಘಲಕ್ ಈ ಒಂದು ದಂಡಯಾತ್ರೆಯನ್ನು ಕೈಗೊಳ್ಳುವಂಥ ನಿರ್ಧಾರವನ್ನು ಕೈಗೊಳ್ತಾನೆ. ಬಟ್ ಆನಂತರ ಗೊತ್ತಾಗುತ್ತೆ ಅವನಿಗೆ, ನಾನು ಕೈಗೊಳ್ತಾ ಇರುವಂಥ ನಿರ್ಧಾರ ಏನಿದೆ, ಈ ಒಂದು ದಂಡಯಾತ್ರೆಯ ನಿರ್ಧಾರ, ಇದು ಫೂಲಿಶ್ನೆಸ್ ಅಂತೇಳಿ. ಜೊತೆಗೆ ಅಲ್ಲಿನ ಏನು ರಾಜಕೀಯ ಸ್ಥಿತಿ ಏನಿರುತ್ತೆ, ಆ ರಾಜಕೀಯ ಸ್ಥಿತಿ ಸಹ ಸುಧಾರಣೆ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಸೈನಿಕರು ಹೋಗೋದಕ್ಕೆ ನಿರಾಕರಿಸ್ತಾರೆ. ಮತ್ತು ಅಲ್ಲಿ ಸಂಭವಿಸಬಹುದಾದಂತಹ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳು, ಇವೆಲ್ಲವನ್ನು ನಿಧಾನಕ್ಕೆ ಮನಗೊಂಡಂತಹ ತುಘಲಕ್ ತನ್ನ ಆ ಒಂದು ಖುರಾಸಾನನ್ನು ಗೆಲ್ಲಬೇಕು ಅನ್ನುವಂತಹ ಯೋಜನೆಯನ್ನು ಕೈಬಿಡ್ತಾನೆ. ಆದರೆ ಅದಕ್ಕೆ ಖರ್ಚು ಮಾಡಿದಂಥ ಹಣ ಖಜಾನೆಯನ್ನು ಖಾಲಿ ಮಾಡಿರುತ್ತೆ. ಇದು ಅವನ ಮತ್ತೊಂದು ಒಂದು ಮೂರ್ಖ ರಾಜಕೀಯ ಪ್ರಯೋಗ ಅಂತೇಳಿ ನಾವು ಪರಿಗಣಿಸ್ಬೋದು. ದೆನ್ ಅದರ್ ಒನ್ ಈಸ್ ಕಾರಾಜಲ್ ಎಕ್ಸ್ಪೆಡಿಷನ್ 1333. 1333ರಲ್ಲಿ ಹಿಮಾಲಯದ ಕಾರಾಜಲನ್ನು, ಅಂದರೆ ಚೀನಾವನ್ನು ಗೆಲ್ಲಬೇಕು ಅನ್ನುವಂಥದ್ದು ಅವನ ಇನ್ನೊಂದು ಪ್ರಮುಖವಾದಂತಹ ರಾಜಕೀಯ ಪ್ರಯೋಗ ಅಂತೇಳಿ ಪರಿಗಣಿಸ್ಬೋದು. ಆ ಕಾರಣಕ್ಕಾಗಿ 1337-38ರಲ್ಲಿ ಆತ ಒಂದು ದೊಡ್ಡ ಆರ್ಮಿಯನ್ನು ಕಳಿಸ್ತಾನೆ. ಜಿಯಾವುದ್ದೀನ್ ಭರಣಿ ಹೇಳೋ ಪ್ರಕಾರ
ಅವನು ಕಳಿಸಿದಂತಹ ಸೈನಿಕರಲ್ಲಿ ಸುಮಾರು ಹೆಚ್ಚು ಕಮ್ಮಿ 1,00,000 ಸೈನಿಕರನ್ನು ಕಳಿಸ್ಕೊಟ್ಟಿರ್ತಾನೆ. ಆ ಕಾರಾಜಲ್ಲನ್ನು ಗೆದ್ದು ಚೀನಾದ ಅರಸನಿಂದ ಕಪ್ಪ ಕಾಣಿಕೆಯನ್ನು, ಅಂದರೆ ಅಲ್ಲಿನ ಒಂದು ಕಪ್ಪ ಕಾಣಿಕೆಯನ್ನು ಪಡಿಬೇಕು ಮತ್ತು ಆ ಒಂದು ಪಾರ್ಟಿನ ಗುಡ್ಡಗಾಡು ಜನರಿಂದ ಸಂಪತ್ತನ್ನು ಗಳಿಸಬೇಕು ಅನ್ನೋ ಕಾರಣಕ್ಕಾಗಿ 1,00,000 ಸೈನಿಕರನ್ನು ಕಾರಾಜಲ್ ದಂಡಯಾತ್ರೆಗೆ ಕಳಿಸ್ಕೊಡ್ತಾನೆ. ಭರಣಿ ಹೇಳೋ ಪ್ರಕಾರ ಆ ಒಂದು ದಂಡಯಾತ್ರೆಯನ್ನು ಮುಗಿಸ್ಕೊಂಡು ಬಂದಂಥವ್ರು ಅಂತ ಹೇಳಿದ್ರೆ ಕೇವಲ 10 ಜನ ಹಾರ್ಸ್ಮೆನ್ ಅಂತೇಳಿ, ಕೇವಲ 10 ಸೈನಿಕರು ಮಾತ್ರ ಹಿಂತಿರುಗ್ತಾರೆ. ಯಾಕೆ ಅಂದರೆ ಆ ಒಂದು ಹಿಮಾಲಯದ ಮಳೆ, ಚಳಿ, ಆಹಾರದ ಕೊರತೆಯ ಕಾರಣಕ್ಕಾಗಿ ಇವನು ಕಳಿಸಿದಂತಹ ಸೈನ್ಯವೆಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ. ಕೇವಲ 10 ಸೈನಿಕರು ಮಾತ್ರ ಹಿಂತಿರುಗ್ತಾರೆ. ಹೀಗಾಗಿ ಅವನ ಕಾರಾಜಲ್ ದಂಡಯಾತ್ರೆ ಸಹ ಅಟ್ಟರ್ ಫೇಲ್ ಆಗುತ್ತೆ. ಹೀಗೆ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಮಹತ್ವಾಕಾಂಕ್ಷಿ ಪೊಲಿಟಿಷಿಯನ್ ಆಗಿದ್ದ, ಒಬ್ಬ ಆ್ಯಂಬಿಷಿಯಸ್ ಪೊಲಿಟಿಷಿಯನ್ ಆಗಿದ್ದು, ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತಾನೆ. ಬಟ್ ಆ ಎಲ್ಲ ಯೋಜನೆಗಳು ಸಹ ಫೇಲ್ ಆಗ್ತವೆ. ಹಾಗಾಗಿ ಮೊಹಮ್ಮದ್ ಬಿನ್ ತುಘಲಕ್ಕನು ಅಪಾರವಾದಂತಹ ಕನಸುಗಳನ್ನು, ಕಲ್ಪನೆಗಳನ್ನು ಹೊಂದಿದ್ದ. ಆದರೆ ಅವುಗಳನ್ನು ಜಾರಿಗೆ ತರುವಲ್ಲಿ ಅವನ ಒಂದು ಕಾಮನ್ ಸೆನ್ಸ್ ಕೆಲಸ ಮಾಡಲಿಲ್ಲ. ತಾಳ್ಮೆ, ಸಹನೆ ಅನ್ನುವಂಥದ್ದು ಅವನಿಗೆ ಇರಲಿಲ್ಲ. ಹೀಗಾಗಿ ಇತಿಹಾಸಕಾರರು ಈ ವಾಸ್ ಎ ಇಂಟೆಲಿಜೆಂಟ್ ಫೂಲ್ ಅಂತೇಳಿ ಅವನನ್ನು ಕರೆದಿರೋದನ್ನು ಕಾಣ್ತೀವಿ. ವಿದ್ಯಾರ್ಥಿಗಳೇ, ಈ 3 ಅಂಶಗಳನ್ನು ನಾವು ಮೊಹಮ್ಮದ್ ಬಿನ್ ತುಘಲಕ್ಕನ ರಾಜಕೀಯ ಪ್ರಯೋಗಗಳು ಅಂತೇಳಿ ಕರಿತೀವಿ. ಅವನ ರಾಜಧಾನಿಯ ವರ್ಗಾವಣೆಯ ಪ್ರಯೋಗ, ಮಧ್ಯ ಏಷ್ಯಾ ಅಂದರೆ ಖುರಾಸನನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಯೋಜನೆ, ಹಾಗೆಯೇ ಹಿಮಾಲಯದ ಕಾರಾಜಲನ್ನು ಗೆಲ್ಲಬೇಕು ಅನ್ನುವಂತಹ ಅವನ ಯೋಜನೆಗಳೇನಿತ್ತು, ಇವುಗಳನ್ನು ಅವನ ಒಂದು ರಾಜಕೀಯ ಪ್ರಯೋಗಗಳು ಅಂತೇಳಿ ಕರಿತೀವಿ. ಈ ಎಲ್ಲ ರಾಜಕೀಯ ಪ್ರಯೋಗಗಳು ಸಂಪೂರ್ಣವಾಗಿ ವಿಫಲತೆಯಲ್ಲಿ ಕೊನೆಗೊಂಡದ್ದನ್ನು ಕಾಣ್ತೀವಿ. ಸೊ ಇದಿಷ್ಟು ಸಹ ಮೊಹಮ್ಮದ್ ಬಿನ್ ತುಘಲಕ್ಕನ ಪೊಲಿಟಿಕಲ್ ಒಂದು ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟು ಸೆಷನ್ನಲ್ಲಿ ಅವನ ಎಕನಾಮಿಕಲ್ ಎಕ್ಸ್ಪೆರಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.